ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಟೆಕ್ನೋ ಸುದೀಪ್. ಸ್ನೇಹಿತರೆ, ಇವತ್ತಿನ ವಿಷಯ ಏನಪ್ಪ ಅಂದರೆ, ಯಾರೆಲ್ಲ ನಿಮ್ಮ PGCETಯಲ್ಲಿ MTech ಮತ್ತು ME ವಿದ್ಯಾರ್ಥಿಗಳು ಯಾರೆಲ್ಲ ಪರೀಕ್ಷೆಯನ್ನು ಬರೆಯೋಕ್ಕೆ ಸಿದ್ಧರಾಗಿದ್ದೀರಿ, ಅವ್ರು ಏನು ಕೇಳ್ತಿದ್ದೀರಪ್ಪ ಅಂದರೆ, ಈಗಾಗಲೇ ಏನು MBA ಮತ್ತು MCA ಎಕ್ಸಾಮಿನೇಷನ್ ಡೇಟ್ ಅನೌನ್ಸ್ ಮಾಡಿ ಈಗಾಗಲೇ ಏನು ಹಾಲ್ ಟಿಕೆಟನ್ನು ಇಶ್ಯೂ ಮಾಡಿ ಎಕ್ಸಾಮ್ ಕೂಡ ನಡೆಸಿದ್ದಾರೆ. ಆದರೆ ಇನ್ನೂ ಕೂಡ ME ಮತ್ತು MTech ಅವ್ರಿಗೆ ಯಾವಾಗ ಎಕ್ಸಾಮ್ ನಡೀತಿದೆ, ರಿವೈಸ್ಡ್ ಟೈಮ್ ಟೇಬಲ್ ಯಾವಾಗ ಬಿಡ್ತಾರೆ, ಆ ಎಕ್ಸಾಮ್ ಡೇಟ್ ಯಾವಾಗಿರ್ಬೋದು, ಎಕ್ಸಾಮ್ ಬಗ್ಗೆ ಏನೇನು ಮಾಹಿತಿಯನ್ನು ಕೊಡ್ಬೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸೊ ಹಾಗಾಗಿ ಸ್ನೇಹಿತರೆ, ನಾನು ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡಿದೆಲ್ಲ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಅದಕ್ಕೂ ಮುಂಚೆ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈಗೇನು ನೀವು MTech ಮತ್ತು ME ಅವರು ಹಾಲ್ ಟಿಕೆಟ್ ಬಗ್ಗೆ ಕೇಳ್ತಾ ಇದ್ದೀರಾ, ಯಾವಾಗ ಎಕ್ಸಾಮ್ ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ದೀರಾ, ಅದ್ರ ಬಗ್ಗೆ ಮಾಹಿತಿ ನೋಡೋದಾದರೆ ಸ್ನೇಹಿತರೆ ನೀವಿಲ್ಲಿ ನೋಡ್ತಿರ್ಬೋದು, ಏನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಏನಪ್ಪ ಅಂದರೆ, PGCET ವಿಲ್ ಬಿ ಕಂಡಕ್ಟೆಡ್ ಆನ್ ದ 4th, 8th MBA ಆ್ಯಂಡ್ MCA ಕೋರ್ಸಸ್ ಫಸ್ಟ್ ರಿವೈಸ್ಡ್ ಟೈಮ್ ಟೇಬಲ್. ಹೌದು ಸ್ನೇಹಿತರೆ, ಏನು 4ನೇ ತಾರೀಕು, ಈ ತಿಂಗಳು 4ನೇ ತಾರೀಕು ಏನು PGCETಯ MBA ಮತ್ತು MCA ಎಕ್ಸಾಮಿನೇಷನ್ ನಡೆದಿತ್ತು. ಆದರೆ ಏನು ME ಮತ್ತು MTech ಅವ್ರದ್ದು ಇನ್ನೂ ಕೂಡ ಬಿಟ್ಟಿಲ್ಲ. ಸೊ ಹಾಗಾಗಿ ಏನು ಹೇಳ್ತಿದ್ದಾರೆಪ್ಪ ಅಂತ ನೋಡೋದಾದರೆ, ಡೇಟ್ಸ್ ಫಾರ್ ME ಆ್ಯಂಡ್ MTech ಕೋರ್ಸಸ್ ವಿಲ್ ಬಿ ಇನ್ಫಾರ್ಮ್ಡ್ ಶಾರ್ಟ್ಲಿ. ಇಲ್ಲಿ ಲಾಸ್ಟ್ ಲೈನಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ, ಇಲ್ಲಿ ತೋರಿಸ್ತಿದ್ದಾರೆ ಏನಪ್ಪ ಅಂದರೆ, ME ಮತ್ತು MTech ಅವ್ರಿಗೆ ಎಕ್ಸಾಮಿನೇಷನ್ ಬಗ್ಗೆ ಇದೇ ವಾರದಲ್ಲಿ ತಿಳಿಸ್ಕೊಡ್ತೀವಿ, ಈ ವಾರದಲ್ಲೇ ಅಂದರೆ ಅಥವಾ ಈ ಸದ್ಯದಲ್ಲೇ ತಿಳಿಸ್ಕೊಡ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಹಾಗಾಗಿ ಸ್ನೇಹಿತರೆ, ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಏನಾದರೂ ನಿಮ್ಗೆ ಏನಾದರೂ ME ಮತ್ತು MTech ಅವ್ರಿಗೆ ಏನಾದರೂ ಎಕ್ಸಾಮಿನೇಷನ್ ಡೇಟ್ ಏನಾದರೂ ಅನೌನ್ಸ್ ಆಯಿತು ಅಂದರೆ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವೀಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.